ಯಾಕೆ ಆಸ್ಟ್ರೇಲಿಯಾದ 95% ಭೂಭಾಗ ಪೂರ್ತಿ ಖಾಲಿ ಇದೆ? ಇದು ಆಸ್ಟ್ರೇಲಿಯಾ ಪ್ರಪಂಚದ 6ನೇ ಅತಿ ದೊಡ್ಡ ದೇಶ. ಇದರ ವಿಸ್ತೀರ್ಣ ಎಷ್ಟು ದೊಡ್ಡದಾಗಿದೆ ಅಂದರೆ ಇದರಲ್ಲಿ ಭಾರತದಂತಹ 2 ದೊಡ್ಡ ದೇಶಗಳು ಕೂಡಬಹುದು. ಆದರೆ ಇಷ್ಟು ದೊಡ್ಡ ದೇಶ ಇವತ್ತಿನ ದಿನ 95%ರಷ್ಟು ಖಾಲಿ ಯಾಕಿದೆ? ನಿಮಗೆ ಕಾಣಿಸ್ತಿರೋ ಈ ಮ್ಯಾಪ್ನಲ್ಲಿ ಎಲ್ಲೆಲ್ಲಿ ನಿಮಗೆ ಡಾಟ್ ಕಾಣಿಸ್ತಿವೆಯೋ ಕೇವಲ ಅಲ್ಲಿ ಮಾತ್ರ ಆಸ್ಟ್ರೇಲಿಯಾದ ಜನರು ಇರೋದು. ಅಂದರೆ ಆಸ್ಟ್ರೇಲಿಯಾದ 90% ಪಾಪ್ಯುಲೇಷನ್ ಕೇವಲ ಅದರ 0.22% ಜಾಗದಲ್ಲಿ ಮಾತ್ರ ಇರೋದು, ಮತ್ತು ಅದು ಕೂಡ ಮುಖ್ಯವಾಗಿ 5 ನಗರಗಳಲ್ಲಿ: ಸಿಡ್ನಿ, ಮೆಲ್ಬರ್ನ್, ಬ್ರಿಸ್ಬೇನ್, ಪರ್ತ್ ಮತ್ತು ಅಡಿಲೇಡ್. ಅಷ್ಟಕ್ಕೂ ಈ ಆಸ್ಟ್ರೇಲಿಯಾದ ಮಧ್ಯಭಾಗದಲ್ಲಿ ಜನ ಯಾಕೆ ವಾಸಿಸೋದಿಲ್ಲ? ಇದು ಯಾಕೆ ಅಂತ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಅದನ್ನು ನಾವು ನಂತರ ತಿಳಿಯೋಣ. ನಿಜ ಏನು ಅಂದರೆ ಈ 95% ಆಸ್ಟ್ರೇಲಿಯಾ ಏಕೆ ಖಾಲಿ ಇದೆ ಅನ್ನೋದರ ಹಿಂದೆ ಒಂದು ನೋವಿನ ಕಥೆ ಇದೆ, ಮತ್ತು ಅದನ್ನು ಇತಿಹಾಸ ನಮ್ಮಿಂದ ಮುಚ್ಚಿಟ್ಟಿದೆ. ಆಸ್ಟ್ರೇಲಿಯಾದ ಮೊದಲ ಜನಾಂಗದ ಹೆಸರು ಅಬೋರಿಜಿಯನ್ಸ್. ಆದರೆ ನಾವಿವತ್ತು ನೋಡೋ ಆಸ್ಟ್ರೇಲಿಯಾದಲ್ಲಿ ಕೇವಲ ಬಿಳಿಯರು ಮಾತ್ರ ಇರ್ತಾರೆ. ಹಾಗಾದರೆ ಈ ಅಬೋರಿಜಿಯನ್ಸ್ ಜನಾಂಗ ಏನಾಯಿತು, ಎಲ್ಲಿ ಹೋಯಿತು? ಈ ರೀತಿಯ ಹಲವಾರು ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ತಿಳಿಯೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ನಮಗೆಲ್ಲ ಗೊತ್ತು ಬ್ರಿಟಿಷರು ಭಾರತವನ್ನು ಹೇಗೆ ಲೂಟಿ ಮಾಡಿದ್ರು, ಭಾರತೀಯರನ್ನು ಹೇಗೆ ದಾಸರನ್ನಾಗಿ ಮಾಡಿಕೊಂಡ್ರು ಅಂತ. ಹೇಗೆ ಬ್ರಿಟಿಷರು ಆಡಳಿತದಲ್ಲಿ ಲಕ್ಷಾನುಗಟ್ಟಲೆ ಜನ ಸತ್ತು ಹೋಗಿದ್ರು ಮತ್ತು ಅವರು ಹೇಗೆ ಜನರನ್ನು ಟಾರ್ಚರ್ ಮಾಡಿದ್ರು. ಆದರೆ ಈ ಬ್ರಿಟಿಷರು ಅಬೋರಿಜಿಯನ್ಸ್ ಜನರ ಜೊತೆ ಏನು ಮಾಡಿದ್ರು ನಮಗೆ ಗೊತ್ತಿಲ್ಲ. ಇದು ಆಸ್ಟ್ರೇಲಿಯಾದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದ್ಬಿಟ್ಟಿದೆ. ಆದರೆ ಇದನ್ನು ಇತಿಹಾಸದಲ್ಲಿ ಮರೆಮಾಚಲಾಗಿದೆ. ಮೊದಲನೇದಾಗಿ ಈ ಕತೆ ಶುರುವಾಗೋದು 1606ರಲ್ಲಿ. ಯಾವಾಗ ಆಸ್ಟ್ರೇಲಿಯಾವನ್ನು ಮೊದಲನೇ ಬಾರಿ ಕಂಡುಹಿಡಿದ್ರು? ಮೊದಲೇ ಹೇಳಿದ ರೀತಿ ಆಸ್ಟ್ರೇಲಿಯಾದ ಮೂಲ ಜನಾಂಗದವರ ಹೆಸರು ಅಬೋರಿಜಿಯನ್ಸ್. ಇವರು ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ಇರ್ತಾ ಇದ್ರು ಮತ್ತು ಅಲ್ಲಿಯೇ ಬೇಟೆಯಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಿದ್ರು. 17ನೇ ಶತಮಾನದಲ್ಲಿ ಯುರೋಪಿಯನ್ನರು ವ್ಯಾಪಾರ ವಹಿವಾಟು ಅನ್ನುವ ಹೆಸರಿನಲ್ಲಿ ಬೇರೆ ಬೇರೆ ದೇಶಗಳನ್ನು ಆಕ್ರಮಣ ಮಾಡ್ತಾ ಇದ್ರು, ಮತ್ತು ಅದೇ ಸಮಯದಲ್ಲಿ ಇದೇ ಕಾರಣದಿಂದ ಭಾರತ ಮತ್ತು ಆಫ್ರಿಕಾ ಪತ್ತೆಯಾಗಿತ್ತು. ಇದರ ಮಧ್ಯದಲ್ಲಿ 1606ರಲ್ಲಿ ಡಚ್ ನ್ಯಾವಿಗೇಟರ್ ವಿಲಿಯಂ ಜಾನ್ಸೂನ್ ತನ್ನ ಹಡಗಿನೊಂದಿಗೆ ಆಸ್ಟ್ರೇಲಿಯಾದ ಕೇಪ್ ಯಾರ್ಕ್ ಎಂಬಲ್ಲಿ ಬಂದು ತಲುಪ್ತಾನೆ. ಆದರೆ ಇಲ್ಲಿ ಮನುಷ್ಯರು ಜೀವಿಸೋದಕ್ಕೆ ಸೂಕ್ತವಾದ ಸ್ಥಳ ಅಲ್ಲ ಅಂತ ಅಲ್ಲಿಂದ ವಾಪಸ್ ಹೊರಟು ಹೋಗ್ತಾನೆ. ಮತ್ತೆ ಜನವರಿ 26, 1788ರಂದು ಬ್ರಿಟಿಷರು ಆಸ್ಟ್ರೇಲಿಯಾದ ಬಾಟನ್ ಬೇ ಎಂಬ ಜಾಗಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಅವರಿಗೆ ತಿಳಿಯುತ್ತೆ ಈ ಪ್ರದೇಶಕ್ಕೆ ಯಾವ ರಾಜನಾಗಲಿ ಮಾಲೀಕನಾಗಲಿ ಇಲ್ಲ ಅಂತ. ಆಗ ಬ್ರಿಟಿಷರಿಗೆ ಇದು ಇನ್ನೂ ಅನುಕೂಲ ಮಾಡಿಕೊಡುತ್ತೆ. ಇದೇ ಒಳ್ಳೆಯ ಸಮಯ ಅಂತ ಬ್ರಿಟಿಷರು ಹೇಗಾದರೂ ಮಾಡಿ ಆಸ್ಟ್ರೇಲಿಯಾವನ್ನು ಕಬ್ಜಾ ಮಾಡಬೇಕೆಂದು ಯೋಚಿಸ್ತಾರೆ. ಇದರ ಜೊತೆಗೆ ಅವರು ಹೊಸದಾಗಿ ಹುಡುಕಿದ ಜಾಗಕ್ಕೆ ಒಂದು ಹೆಸರನ್ನು ಕೂಡ ಇಡ್ತಾರೆ, ಟೆರ್ರಾ ನ್ಯೂಲಿಯಸ್. ಅಂದರೆ ಇದರ ಅರ್ಥ ಈ ಪ್ರದೇಶಕ್ಕೆ ಯಾವ ರಾಜನೂ ಇಲ್ಲ. ಮೊದಮೊದಲು ಆಸ್ಟ್ರೇಲಿಯಾದ ಜನರು ಕೂಡ ಬ್ರಿಟಿಷರನ್ನ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಮತ್ತು ಬ್ರಿಟಿಷರು ಒಬ್ಬಂಟಿಯಾಗಿ ಬಂದಿರಲಿಲ್ಲ. ತಮ್ಮ ಜೊತೆಗೆ ತಮ್ಮ ದೇಶದ ಕಳ್ಳರು, ದರೋಡೆಕೋರರು, ಕೊಲೆಗಾರರನ್ನು ಕರೆದುಕೊಂಡು ಬಂದಿದ್ರು. ಅವರ ಉದ್ದೇಶ ಇದ್ದಿದ್ದು ಒಂದೇ: ಏನೇ ಆದರೂ ಈ ಆಸ್ಟ್ರೇಲಿಯಾವನ್ನು ಸಂಪೂರ್ಣವಾಗಿ ಹಿಡಿತಕ್ಕೆ ತರಬೇಕು. ಹಾಗೆ ಆಸ್ಟ್ರೇಲಿಯಾದಲ್ಲಿ ತಮ್ಮದೇ ಆದ ಒಂದು ಗಟ್ಟಿ ಬುನಾದಿಯನ್ನು ಹಾಕಬೇಕು ಅಂದ್ಕೊಂಡಿದ್ರು. ಯಾವ ರೀತಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ್ರು ಆ ರೀತಿ. ಹಾಗೆ ಬ್ರಿಟಿಷರು ಆಸ್ಟ್ರೇಲಿಯಾಗೆ ಬರುವಾಗ 2 ವಸ್ತುಗಳನ್ನು ತಮ್ಮ ಜೊತೆಗೆ ತಂದಿದ್ರು. ಮೊದಲನೇದು ಏನಂದರೆ ಅವರು ತಮ್ಮ ಜೊತೆ ಬರುವಾಗ ಮಾರಣಾಂತಿಕ ರೋಗಗಳನ್ನು ತಂದರು, ಮತ್ತು ಅವುಗಳಿಗೆ ಆಸ್ಟ್ರೇಲಿಯಾದ ಜನರು ತಯಾರಿರಲಿಲ್ಲ. ಅಂದರೆ ಆ ರೋಗಗಳನ್ನು ತಡೆದುಕೊಳ್ಳುವ ಶಕ್ತಿಯಾಗಲಿ ರೋಗ ನಿರೋಧಕ ಶಕ್ತಿಯಾಗಲಿ ಇರಲಿಲ್ಲ. ಉದಾಹರಣೆಗೆ ಚಿಕನ್ ಪಾಕ್ಸ್, ಸ್ಮಾಲ್ ಪಾಕ್ಸ್ ಎನ್ನುವ ಹಲವಾರು ರೋಗಗಳನ್ನು ತಮ್ಮ ಜೊತೆಗೆ ಇವರು ತಂದಿದ್ರು. ಈ ಎಲ್ಲ ರೋಗಗಳು ಮೊದಲು ಆಸ್ಟ್ರೇಲಿಯಾದಲ್ಲಿ ಇರಲಿಲ್ಲ. ಹಾಗೆ ಅವರಿಗೆ ಅವುಗಳನ್ನು ಎದುರಿಸುವ ರೋಗ ನಿರೋಧಕ ಶಕ್ತಿ ಕೂಡ ಇರಲಿಲ್ಲ. ಮತ್ತು ಈ ಕಾರಣದಿಂದಾನೇ ಇದು ವೇಗವಾಗಿ ಹರಡಿ ಒಂದೇ ವರ್ಷದಲ್ಲಿ ಸಿಡ್ನಿ ಎಂಬ ಸ್ಥಳದಲ್ಲಿ 50%ರಷ್ಟು ಜನಸಂಖ್ಯೆಯನ್ನು ಮಾಯ ಮಾಡಿಬಿಡ್ತು. ವರ್ಷಗಳು ಕಳೆದ ಹಾಗೆ ಇದು ಜನರ ಜೀವವನ್ನು ತೆಗಿತಾ ಹೋಯಿತು. ಆದರೆ ಇಷ್ಟೆಲ್ಲ ಆಗ್ತಿದ್ರು ಬ್ರಿಟಿಷರು ಏನೂ ಮಾಡದೆ ಸುಮ್ಮನೆ ಇರ್ತಾರೆ. ಈ ಕಾಯಿಲೆಗೆ ಅವರ ಬಳಿ ಔಷಧಿ ಇತ್ತು, ಆದರೆ ಅವರು ಅದನ್ನು ಜನರಿಗೆ ತಲುಪಿಸೋದಿಲ್ಲ. ಅವರು ಎಲ್ಲ ಜನರನ್ನು ಸಾಯಿಸೋದಕ್ಕೆ ಬಿಟ್ಟರು. ಯಾಕಂದರೆ ಅವರಿಗೆ ಅಲ್ಲಿನ ಪೂರ್ತಿ ಜನಸಂಖ್ಯೆಯನ್ನು ಹೋಗಲಾಡಿಸಬೇಕಾಗಿತ್ತು. ಆರಂಭದಲ್ಲಿ ಸ್ವಲ್ಪ ಜಾಗವನ್ನು ಸ್ವಾಧೀನಪಡಿಸಿಕೊಂಡಿದ್ದ ಬ್ರಿಟಿಷರು
ಮುಂದೆ ದಿನ ಕಳೆದಂತೆ ಆಸ್ಟ್ರೇಲಿಯಾದ ಹಲವಾರು ಪ್ರದೇಶಗಳನ್ನು ಹಿಡಿತಕ್ಕೆ ತೆಗೆದುಕೊಂಡರು. ಹಾಗೆ ಬ್ರಿಟಿಷರು ತಾವು ಇರುವ ಜಾಗದಲ್ಲಿ ಆಸ್ಟ್ರೇಲಿಯಾದ ಜನರಿಗೆ ಬೇಟೆಯಾಡುವುದಕ್ಕೆ, ನೀರು ಕುಡಿಯುವುದಕ್ಕೆ ಈ ಎಲ್ಲದಕ್ಕೂ ನಿಬಂಧನೆಗಳನ್ನು ಹಾಕ್ತಾರೆ. ಅಂದರೆ ಕೆಲವೇ ವರ್ಷಗಳಲ್ಲಿ ಬ್ರಿಟಿಷರು ಆ ಜನರ ಮೇಲೆ ಗುಲಾಮರ ರೀತಿ ಕ್ರೌರ್ಯವನ್ನು ಮೆರೆದ್ರು. ಅವರು ಆಸ್ಟ್ರೇಲಿಯಾದ ಜಮೀನುಗಳಲ್ಲಿ ಅವರ ಜೊತೆಗೆ ಬಲವಂತವಾಗಿ ಕೆಲಸವನ್ನು ಮಾಡಿಸ್ಕೊಳ್ತಿದ್ರು. ಮತ್ತೆ ಅವರ ಹೆಂಡತಿ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಿದ್ರು. ಇದು ಹೆಚ್ಚಾಗುತ್ತಲೇ ಹೋಯ್ತು. ನಿಧಾನವಾಗಿ ಅತ್ಯಾಚಾರ ಎಷ್ಟು ಬೆಳೀತು ಅಂದರೆ 1795ರಲ್ಲಿ ಆಸ್ಟ್ರೇಲಿಯಾ ಜನರು ಕೆರಳಿದ್ರು. ಮತ್ತೆ ಅವರ ಹಾಗೂ ಬ್ರಿಟಿಷರ ನಡುವೆ ಭೀಕರವಾದ ಯುದ್ಧ ಆರಂಭವಾಯಿತು. ಇದು ಸುಮಾರು 3 ವರ್ಷಗಳ ಕಾಲ ನಡೆಯುತ್ತಲೇ ಬಂತು. ಹಾಗೆ ಅದರ ಮಧ್ಯದಲ್ಲಿ ಹಲವಾರು ಸಣ್ಣ ಪುಟ್ಟ ಯುದ್ಧಗಳು ನಡೆದ್ವು. ಯುದ್ಧಗಳು ಎಷ್ಟು ಭೀಕರವಾಗಿ ಇರುತ್ತವೆ ಅಂತ ನಿಮಗೆ ಹೇಳಬೇಕಿಲ್ಲ. ಆದರೆ ಆಸ್ಟ್ರೇಲಿಯಾದಲ್ಲಿ ಅದು ಎಷ್ಟು ತೀವ್ರವಾಗಿತ್ತು ಅಂದರೆ ಇದ್ದಕ್ಕಿದ್ದಂತೆ ಅಲ್ಲಿ 90% ಜನಸಂಖ್ಯೆ ಖಾಲಿ ಆಯಿತು. ಹೌದು, 3ರಿಂದ 7 ಲಕ್ಷದವರೆಗಿದ್ದ ಅಬೋರಿಜಿಯನ್ಸ್ ಜನಾಂಗದ ಸಂಖ್ಯೆ 1900ರ ಹೊತ್ತಿಗೆ ಕೇವಲ 30,000ಕ್ಕೆ ಬಂದು ತಲುಪುತ್ತೆ. ಯಾಕಂದ್ರೆ ಲಕ್ಷಗಟ್ಟಲೆ ಆಸ್ಟ್ರೇಲಿಗರು ಸಾವನ್ನಪ್ಪುತ್ತಲೇ ಇದ್ರು. ಆದರೆ ಇಷ್ಟಕ್ಕೆ ಬ್ರಿಟಿಷರಿಗೆ ತೃಪ್ತಿ ಆಗಲಿಲ್ಲ. ಅದಕ್ಕಾಗಿ ಅವರು ಆಸ್ಟ್ರೇಲಿಯಾದಲ್ಲಿ ಇರೋಬರೋ ಜನಸಂಖ್ಯೆಯನ್ನ ಕೂಡ ಖಾಲಿ ಮಾಡೋ ಪ್ಲಾನ್ ಮಾಡ್ತಾರೆ. ಅದೇನೆಂದರೆ ವಿಶ್ವ ಯುದ್ಧಕ್ಕೆ ಅಲ್ಲಿನ ಜನರನ್ನು ಕಳಿಸೋದು. 1914ರ ಮೊದಲನೇ ವಿಶ್ವಯುದ್ಧದಲ್ಲಿ 5 ಜನರಲ್ಲಿ ಒಬ್ಬರನ್ನ ಅವರು ಯುರೋಪಿಗೆ ಯುದ್ಧವನ್ನು ಮಾಡಲು ಕಳಿಸ್ತಾರೆ. ಒಂದು ರಿಪೋರ್ಟ್ನಲ್ಲಿ ಹೇಳಿದ ಪ್ರಕಾರ ಇವರು 18ರಿಂದ 44 ವಯಸ್ಸಿನ 1809 ಜನರನ್ನ ಕಳುಹಿಸಿದ್ರು. ಆದರೆ ದುರಾದೃಷ್ಟವಶಾತ್ ಏನೋ ಗೊತ್ತಿಲ್ಲ, ಅದರಲ್ಲಿ ಸುಮಾರು 40% ಜನ ವಾಪಸ್ ಬರಲೇ ಇಲ್ಲ. ಇದರಿಂದ ಪುರುಷ ಜನಸಂಖ್ಯೆ ಬಹಳ ಕಡಿಮೆ ಆಯಿತು. ಆದರೆ ಅಷ್ಟರಲ್ಲಿ 1942ರ 2ನೇ ವಿಶ್ವಯುದ್ಧದಲ್ಲಿ ಮತ್ತೆ ಇವರನ್ನು ಯುರೋಪಿಗೆ ಕಳುಹಿಸಿದ್ರು. ಅಲ್ಲಿಯೂ ಕೂಡ ಬಹಳಷ್ಟು ಜನ ಆಸ್ಟ್ರೇಲಿಗರು ಸಾವನ್ನಪ್ತಾರೆ. ಈ ಎಲ್ಲ ಯುದ್ಧಗಳ ಜೊತೆ ಆಸ್ಟ್ರೇಲಿಯಾ ಜನಸಂಖ್ಯೆ ಕಡಿಮೆಯಾಗಲು ಇನ್ನೊಂದು ಕಾರಣ ಇದೆ. ಅದೇನೆಂದರೆ ಒಂದು ಒಪ್ಪಂದ, ಇಮಿಗ್ರೇಷನ್ ರಿಸ್ಟ್ರಿಕ್ಷನ್ ಆಕ್ಟ್ 1901. ಇದರ ಪ್ರಕಾರ ಬ್ರಿಟಿಷರನ್ನ ಬಿಟ್ಟು ಬೇರೆ ಯಾವ ದೇಶದವರು ಕೂಡ ಆಸ್ಟ್ರೇಲಿಯಾಗೆ ಬರೋ ಹಾಗಿರಲಿಲ್ಲ. ಅದೇ ಕಾರಣಕ್ಕಾಗಿ ಅಲ್ಲಿ ಬಿಳಿಯರನ್ನ ಬಿಟ್ಟು ಬೇರೆ ಯಾವ ಜನಸಂಖ್ಯೆಯೂ ಕೂಡ ಅಲ್ಲಿ ಬೆಳೆಯಲೇ ಇಲ್ಲ. ಇದೇ ಕಾರಣದಿಂದ ಇವತ್ತು ನಾವು ನೋಡಬಹುದು ಆಸ್ಟ್ರೇಲಿಯಾದಲ್ಲಿ ಬಿಳಿಯರೇ ಜಾಸ್ತಿ ಇರೋದು. ಪ್ರಸ್ತುತವಾಗಿ ಆಸ್ಟ್ರೇಲಿಯಾದಲ್ಲಿ 2,60,00,000 ಜನಸಂಖ್ಯೆ ಇದೆ. ಅದರಲ್ಲಿ ಮೂಲ ಆಸ್ಟ್ರೇಲಿಗರ ಸಂಖ್ಯೆ ಕೇವಲ 3.8%. ಅಂದರೆ ಕೇವಲ 10 ಲಕ್ಷ ಜನ ಮೂಲ ಆಸ್ಟ್ರೇಲಿಗರು ಮಾತ್ರ ಇವತ್ತಿಗೆ ಆಸ್ಟ್ರೇಲಿಯಾದಲ್ಲಿ ಇರೋದು. ಆದರೆ ಮುಂದೆ ಇದರಿಂದ ಜನಸಂಖ್ಯೆ ಕಡಿಮೆಯಾದಾಗ 1972ರಲ್ಲಿ ಈ ಆಕ್ಟ್ ಅನ್ನ ತೆಗೆದು ಹಾಕ್ತಾರೆ. ಇನ್ನು ಆಸ್ಟ್ರೇಲಿಯಾದ 95%ರಷ್ಟು ಜಾಗ ಖಾಲಿ ಯಾಕಿದೆ? ಯಾಕಂದ್ರೆ ಆಸ್ಟ್ರೇಲಿಯಾದ ಭೌಗೋಳಿಕ ಸ್ಥಳ ಅಷ್ಟೊಂದು ಚೆನ್ನಾಗಿಲ್ಲ. ಆಸ್ಟ್ರೇಲಿಯಾದಲ್ಲಿರುವ ಟೋಟಲ್ ಲ್ಯಾಂಡ್ ಏರಿಯಾವನ್ನ 3 ಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ. ಮೊದಲನೆಯದು ವೆಸ್ಟರ್ನ್ ಪ್ಲಾಟ್ಯೂ, ಮರುಭೂಮಿ ಪ್ರದೇಶಗಳೆಲ್ಲ ಈ ಏರಿಯಾದಲ್ಲೇ ಇವೆ. ಎರಡನೆಯದು ಸೆಂಟ್ರಲ್ ಲೋಲ್ಯಾಂಡ್ಸ್, ಇಲ್ಲಿ ನಾರ್ಮಲ್ ಲ್ಯಾಂಡ್ ಇದೆ, ಹಾಗೆ ನೀರು ಕೂಡ ಸಿಗುತ್ತೆ. ಆದರೆ ವ್ಯವಸಾಯ ಮಾಡೋದಕ್ಕೆ ಅಥವಾ ಕುಡಿಯೋದಕ್ಕೆ ಈ ನೀರು ಯೋಗ್ಯವಾಗಿಲ್ಲ. ಅದಕ್ಕಾಗಿಯೇ ಇಲ್ಲಿಯೂ ಕೂಡ ಜನರು ವಾಸಿಸುವಂತಹ ಪರಿಸ್ಥಿತಿ ಇಲ್ಲ. ಇನ್ನು ಮೂರನೆಯದು ಈಸ್ಟರ್ನ್ ಹೈಲ್ಯಾಂಡ್ಸ್, ಇಲ್ಲಿ ಪರ್ವತಗಳು, ಕಾಡುಗಳು, ನದಿಗಳಿವೆ. ಕೆಲವೊಂದು ಭಾಗದಲ್ಲಿ ಮಾತ್ರ ವ್ಯವಸಾಯ ಮಾಡಲು ಸೂಕ್ತವಾದ ಭೂಮಿ ಇದೆ. ಹಾಗೆ ಆಸ್ಟ್ರೇಲಿಯಾದ ಜನಸಂಖ್ಯೆ ಕೂಡ ಈ ಪ್ರದೇಶದಲ್ಲಿ ಹೆಚ್ಚಾಗಿದೆ. ಆಸ್ಟ್ರೇಲಿಯಾದಲ್ಲಿ ಕೇವಲ 5 ಮೇಜರ್ ಸಿಟಿಗಳಿವೆ. ಈ 5 ನಗರಗಳಲ್ಲಿ ಮಾತ್ರ ಜನರು ಹೆಚ್ಚಾಗಿ ವಾಸಿಸ್ತಾರೆ. ನಿಜವಾಗ್ಲೂ ಆಸ್ಟ್ರೇಲಿಯಾದ ಮಧ್ಯಭಾಗದಲ್ಲಿ ಜನರು ಯಾಕೆ ವಾಸಿಸೋದಿಲ್ಲ ಅನ್ನೋದಕ್ಕೆ ಉತ್ತರ ತಿಳಿಯೋಣ. ಈಗ ನಮಗೆ ಈ ಮ್ಯಾಪ್ನಲ್ಲಿ ಕಾಣಿಸ್ತಾ ಇರುವ ಈ ಜಾಗದ ಹೆಸರು ಈಸ್ಟ್ ಪಿಲ್ಬರಾ ಶೈರ್. ಇದು ಸುಮಾರು 3,80,000 ಚದರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಆದರೆ ಇಲ್ಲಿ ಕೇವಲ 11,000 ಜನರು ಮಾತ್ರ ವಾಸಿಸುತ್ತಿದ್ದಾರೆ. ಹಾಗೆ ಆಸ್ಟ್ರೇಲಿಯಾದ ಇನ್ನೊಂದು ಭಾಗದಲ್ಲಿ ಪಾಸ್ಟೋರಲ್ ಯುನಿಕಾರ್ಪೊರೇಟೆಡ್ ಎಂಬ ಏರಿಯಾ ಇದೆ. ಇದು ಕೂಡ 1 ಮಿಲಿಯನ್ ಹೆಕ್ಟರ್ ವಿಸ್ತೀರ್ಣ ಹೊಂದಿದ ಪ್ರದೇಶವಾಗಿದೆ, ಅಂದರೆ 10 ಲಕ್ಷ ಚದರ್ ಕಿಲೋಮೀಟರ್. ಈ ಜಾಗದಲ್ಲಿ ಕೇವಲ 3,750 ಜನರು ಮಾತ್ರವೇ ವಾಸಿಸುತ್ತಿದ್ದಾರೆ. ಇಲ್ಲಿ ಇನ್ನೊಂದು ಜಾಗ ಇದೆ, ಎನ್ನಾ ಗ್ರೀಕ್ ಎಂದು. ಇದು ವಿಸ್ತೀರ್ಣದಲ್ಲಿ 24,000 ಚದರ್ ಕಿಲೋಮೀಟರ್ನಷ್ಟು ದೊಡ್ಡದಾಗಿದೆ. ಇದು ಒಂದು ಸಿಟಿ ಅಲ್ಲ, ಬದಲಾಗಿ ಜನರು ವಾಸಿಸುವ ಸ್ಥಳವೂ ಅಲ್ಲ. ಇದು ಒಂದು ಪ್ರೈವೇಟ್ ಕ್ಯಾಟಲ್ ರ್ಯಾಂಚ್. ಅಂದರೆ ನಮ್ಮಲ್ಲಿ ಯಾವ ರೀತಿ ಹಸುಗಳನ್ನು, ಎಮ್ಮೆಗಳನ್ನು ಸಾಕಲು ಫಾರ್ಮ್ಗಳಿವೆಯೋ ಅಂತಹದ್ದೇ ಒಂದು ಫಾರ್ಮ್ ಇದು. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ, ಇಲ್ಲಿ ಕೆಲಸ ಮಾಡೋ 12 ಜನರು ಮತ್ತು ಸುಮಾರು 10,000 ಹಸುಗಳು ಮಾತ್ರ ಈ ಏರಿಯಾದಲ್ಲಿ ವಾಸಿಸ್ತವೆ. ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಆಸ್ಟ್ರೇಲಿಯಾ ಎಷ್ಟು ಖಾಲಿ ಇದೆ ಅಂತ. ಹಾಗಾದರೆ ಇದಕ್ಕೆ ಕಾರಣಗಳೇನು ಈಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆಸ್ಟ್ರೇಲಿಯಾ ಮಧ್ಯಭಾಗ ಮರುಭೂಮಿಯಿಂದ ತುಂಬಿ ಹೋಗಿದೆ. ಮರುಭೂಮಿ ಇದ್ರೆ ಏನಾಯ್ತು, ಹಲವಾರು ದೇಶಗಳಲ್ಲಿ ಮರುಭೂಮಿಯಲ್ಲಿ ಜನ ವಾಸಿಸ್ತಿದ್ದಾರಲ್ಲ ಅಂತ ನೀವು ಕೇಳಬಹುದು.
ಆದರೆ ಆಸ್ಟ್ರೇಲಿಯಾದ ಮರುಭೂಮಿಗಳು ಅಷ್ಟು ಸರಳ ಮರುಭೂಮಿಗಳಲ್ಲ. ಯಾಕಂದರೆ ಇಲ್ಲಿ ಡೇಂಜರಸ್ ಜೇಡರ ಹುಳುಗಳು, ಹಾವುಗಳು, ದೊಡ್ಡ ದೊಡ್ಡ ಡೇಂಜರಸ್ ಆದ ಕೀಟಗಳು ಈ ಮರುಭೂಮಿಗಳಲ್ಲಿವೆ. ಇನ್ನು ಆಸ್ಟ್ರೇಲಿಯಾದ ಜನರಿಗೆ ಇಲ್ಲಿ ಬದುಕಲು ಸಾಧ್ಯವಿಲ್ಲ. ಇನ್ನು ಆಸ್ಟ್ರೇಲಿಯಾ ನೀರಿಗಾಗಿ ಮುಖ್ಯವಾಗಿ ಅವಲಂಬನೆಯಾಗಿರೋದು ಮುರೆ ಡಾರ್ಲಿಂಗ್ ನದಿಯ ಮೇಲೆ. ಆಸ್ಟ್ರೇಲಿಯಾದಲ್ಲಿರುವ ದೊಡ್ಡ ದೊಡ್ಡ ನಗರಗಳು ಈ ನದಿಯ ಸುತ್ತಮುತ್ತಲೇ ಇವೆ. ಅದಕ್ಕಾಗಿ ಈ ಎಲ್ಲ ಕಾರಣಗಳಿಂದ ಆಸ್ಟ್ರೇಲಿಯಾದಲ್ಲಿ 90% ಭೂಭಾಗ ಖಾಲಿಯಾಗಿಯೇ ಇರುತ್ತದೆ. ನೋಡಿದ್ರಲ್ವ ವೀಕ್ಷಕರೇ, ಆಸ್ಟ್ರೇಲಿಯಾ ದೇಶದ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು. ನಮಗೆ ಆಸ್ಟ್ರೇಲಿಯಾ ಅಂದ ಕೂಡಲೇ ನೆನಪಾಗೋದು ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮ್. ಈ ಟೀಮ್ನಲ್ಲಿ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಸಿಗೋಣ. ಧನ್ಯವಾದಗಳು.